ತಿಂಗಳಿಗೊಮ್ಮೆ ನೀವೆಲ್ಲರೂ ಒಂದು 200-250 ಜನ ಇಲ್ಲಿ ಸೇವೆ ಮಾಡ್ಕೊಂಡು ಸುತ್ತಮುತ್ತಲ ಅಂಗಡಿಯವರು ಇರ್ಬೋದು, ನಮ್ಮ ಹೆಣ್ಮಕ್ಳು ಸುತ್ತಮುತ್ತಲು ಕೆಲಸ ಮಾಡೋ ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು, 200-250 ಜನ ತಿಂಗಳಿಗೊಮ್ಮೆ ಎಲ್ಲ ಸ್ವಚ್ಛ ಮಾಡ್ತಾಯಿದ್ದೀವಿ. ಆದರೆ ದಿನ ಎಷ್ಟು ಕಸ ಇರ್ತದೆ. ನಾವು ಕೆಲಸ ಬಿಟ್ಟು ತಿಂಗಳಿಗೊಮ್ಮೆ ಇದಕ್ಕೆ ಕಸ ಅಂದಿರ್ತೀವಿ, ಇನ್ನು 29 ದಿವಸ ಕಸ ಹಾಗೇ ಉಳಿತಾ ಇದೆ. ನೀವು ಎಷ್ಟು ಕಷ್ಟಪಟ್ಟರೂ ಕ್ಲೀನಾಗಿ ಆಗ್ತಾ ಇಲ್ಲ. ಅದರ ಸಂಬಂಧ ಸರ್ಕಾರ ಗಮನಕ್ಕೆ ತಾವು ತರಬೇಕಾಗುತ್ತೆ. ಯಾಕಂದರೆ ಸ್ಟ್ಯಾಪ್ ಜಾಸ್ತಿ ಬೇಕು, ಲೋಕಲ್ನವನ್ನೇ ತಗೋಬೇಕು. ಯಾಕಂದರೆ ಇಷ್ಟು ವರ್ಷ ಇದೇ ಲೋಕಲ್ ಅಂಗಡಿಗಳು ಇಟ್ಕೊಂಡಾರೆ, ಆ ಜೀವನ ಇಲ್ಲೇ ನಡೆಸಕತ್ತಾರೆ. ಹನುಮಪ್ಪನ ಸೇವೆ ಮಾಡ್ತಾ ಇರೋರು ಲೋಕಲ್ ಜನನೇ ಹೆಚ್ಚಿಗೆ. ಎಲ್ಲಿಂದ ಬಂದವರು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಆದರೆ ನಮ್ಮ ಹೆಣ್ಮಕ್ಳು ಇರ್ಬೋದು, ಗಂಡಸರು ಇರ್ಬೋದು, ಹುಡುಗರು ಇರ್ಬೋದು, ಅಂಗಡಿ ಇಟ್ಟವ್ರು ಇರಬೇಕು. ಇವೆಲ್ಲ ನಾಳೆ ಅದು ತೆಗಿ ಇದು ತೆಗಿ ಅಂಗಡಿ ತೆಗಿದ್ರೆ ಅವ್ರು ಜೀವನ ಹೆಂಗೆ ಮಾಡ್ತಾರೆ? ಇಷ್ಟು ದಿವಸ ಹನುಮಪ್ಪನ ಸೇವೆ ಅಂತ ಅವ್ರು ಮುಂದಕ್ಕೂ ಮಾಡ್ತಾರೆ. ದಯವಿಟ್ಟು ಸರ್ಕಾರ ಗಮನಕ್ಕೆ ನೀವು ತರಬೇಕಾಗಿದ್ದು. ನಾವು ಸತಿ ಎಸ್ ಕೆ ಪಾಟೀಲ್ ಇರ್ಬೋದು, ಡಿ ಸಿ ಅವ್ರಿಗೂ ಈ ನಮ್ಮನ್ನು ಕೊಡ್ತೀವಿ. ಡಿ ಸಿ ಅವ್ರಿಗೂ ಎಲ್ಲರಿಗೂ ಎಷ್ಟು ಸಲ ಆದರೂ ನಾವು ಹೋಗಿ ಅವ್ರ ಗಮನಕ್ಕೆ ತರೋಣ. ಯಾಕೆಂದರೆ ಸೇವೆ ಮಾಡೋರು ಬಿಟ್ಟು ಆವಾಗ ಪೋಸ್ಟಿಂಗ್ ಮಾಡುವಾಗಲೂ ಚಿಕ್ಕಬಳ್ಳಾಪುರ ಜನರಿಗೆ ಕೊಟ್ಟಿತ್ತು ಪ್ರತಿಯೊಂದು ಕೆಲಸ. ಈಗ ಅವ್ರ ಸರ್ಕಾರ ಆಗಿದೆ, ಸಂತೋಷ. ಆದರೆ ಮಿಕ್ಕಿದವರು ಇಲ್ಲಿ ಸೇವೆ ಮಾಡಿದವ್ರಿಗೂ ಅವಕಾಶ ಸಿಗಬೇಕು. ಯಾಕೆ ಅವಕಾಶ ಅಂತೀನಂದರೆ ಇಲ್ಲಿ ಆದಾಯನೂ ಜಾಸ್ತಿ ಇದೆ. ಎಷ್ಟು ಜನ ಇದ್ದರೂ ಕೆಲಸ ಮಾಡೋಕ್ಕೆ ಕಡಿಮೆನೇ. ಲೋಕಲ್ ಲೋನ್ ತಗಂದ್ರೆ ಏನಾಗುತ್ತೆ, ಅವ್ರಿಗೆ ಕೆಲಸ ಸಿಗುತ್ತೆ, ಹೆಣ್ಮಕ್ಳು ಸೇವೆ ಮಾಡೋದಕ್ಕೆ ಸಂಬಳ ಸಿಗುತ್ತೆ. ಅದನ್ನು ಸಂಬಳ ಸರ್ಕಾರಿ ಸಂಬಳ ಆಗುತ್ತೆ. ದಯವಿಟ್ಟು ಸರ್ಕಾರ ಗಮನಕ್ಕೆ ಮೇಲೆ ಅಧಿಕಾರಿಗಳ ಗಮನಕ್ಕೆ ತರಬೇಕಂತ. ಯುವಕರೆಲ್ಲ ನೀವು ಫ್ರೀ ಮಾಡಿರ್ಬೋದು, ನಿಮಗೆ ಆಸೆ ಇಲ್ಲ, ಜಾಬಿನ ಸಲುವಾಗಿ ನೀವು ಓಡಾಡ್ತಾ ಇಲ್ಲ. ಮಹಿಳೆಯರಿಗೂ ಯುವಕರಿಗೂ ಈ ಕೆಲಸ ಬೇಕಿದೆ. ಈಗ ಸ್ವಚ್ಛಂದವಾಗಿ ಮಾಡ್ತಾ ಇದ್ದಾರೆ. ಆದರೆ ಜೀವನ ಪೂರ್ತಿ ಇದೆ ಮಾಡೋಕ್ಕೆ ಅವ್ರಿಗಾಗಲ್ಲ. ಆ ಕಡೆ ಮನೆ ನಡೆಸಬೇಕು, ಈ ಕಡೆ ಸಂಸಾರ ನೋಡ್ಕೋಬೇಕು, ತಿಂಗಳಿಗೊಮ್ಮೆ ಸೇವೆ ಮಾಡಬೇಕು. ನಿತ್ಯ ಮಾಡಬೇಕು ಅಂದರೆ ಅವ್ರಿಗೊಂದು ಪೋಸ್ಟಿಂಗ್ ಬೇಕು. ಸರ್ಕಾರದಿಂದ ಆದಾಯ ಬಂದರೆ ಅವರು ಬೇರೆ ಕೆಲಸಕ್ಕೆ ಹೋಗಂಗಿಲ್ಲ, ಇಲ್ಲೇ ನಡೆಸ್ಕೊಂಡು ಹೋಗ್ತಾರೆ. ದಯವಿಟ್ಟು ಇದು ಅಧಿಕಾರಿಗಳ ಗಮನಕ್ಕೆ, ಸಚಿವರ ಗಮನಕ್ಕೆ, ಉಸ್ತುವಾರಿ ಸಚಿವರ ಗಮನಕ್ಕೆ ತಾವೆಲ್ಲರೂ ತರಬೇಕು. ನಾನು ಅವ್ರ ಜೊತೆಯಲ್ಲಿ ಮಾಡ್ತೀನಿ. ಧನ್ಯವಾದ.